ಹಲೋ ಗೆಳೆಯರೆ, ಈ ವಿಡಿಯೋಲಿ ನಾವು ನೋಡೋಣ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ನಲ್ಲಿ ವ್ಯೂ ಮೆನು ಹೇಗಿರುತ್ತೆ ಅಂತ. ಸೊ ವ್ಯೂ ಮೆನು ನಾವು ಹೆಚ್ಚಾಗಿ ಮಾಡುವಂತದ್ದು ಏನಿಲ್ಲ, ಜಸ್ಟ್ ನೋಡೋದಕ್ಕೆ ಹೇಗಿರುತ್ತೆ ನಮ್ಮ ಡಾಕ್ಯುಮೆಂಟ್ ಅಂತ ಇದು ಮಾಡ್ತೀವಿ. ಸೊ ಇಲ್ಲಿ ನಾನು ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಡಾಕ್ಯುಮೆಂಟ್ ಓಪನ್ ಮಾಡ್ತೀನಿ. ಇದರಲ್ಲಿ ಆಲ್ರೆಡಿ ನಾನು ಸ್ವಲ್ಪ ಟೆಕ್ಸ್ಟ್ ನ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಹೆಲ್ಪ್ ಇಂದ ಕಾಪಿ ಮಾಡಿ ಪೇಸ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ವ್ಯೂ ಮೆನುಗೆ ಹೋದಾಗ ಇಲ್ಲಿ ನೋಡಿ ಪ್ರಿಂಟ್ ಲೇಔಟ್. ನಾವು ಜಾಸ್ತಿ ಯಾವಾಗಲೂ ಉಪಯೋಗಿಸೋದು ಪ್ರಿಂಟ್ ಲೇಔಟ್, ಅಂದ್ರೆ ನಾವು ಹೆಂಗ್ ಪ್ರಿಂಟ್ ಮಾಡ್ತೀವಿ ಅಂತ ನೋಡ್ಕೊಳ್ಳೋದಕ್ಕೆ ಪ್ರಿಂಟ್ ಲೇಔಟ್ ಅಲ್ಲಿ ಉಪಯೋಗಿಸೋದು ತುಂಬಾ ಒಳ್ಳೇದು. ಅದಾದ ನಂತರ ಫುಲ್ ಸ್ಕ್ರೀನ್ ರೀಡಿಂಗ್ ಅಂತ ಹೋದ್ರೆ, ಸೊ ಫುಲ್ ಸ್ಕ್ರೀನ್ ರೀಡಿಂಗ್ ಅಲ್ಲಿ ಈ ರೀತಿ ಬರುತ್ತೆ. ಸೊ ನೋಡಿ ಈ ರೀತಿ ಬರುತ್ತೆ. ಇದಾದ ನಂತರ ನೆಕ್ಸ್ಟ್ ಪೇಜ್ ಹೋಗಕ್ಕೆ ಈ ರೀತಿ ನೀವು ಹೋಗ್ಬೋದು. ಸೊ ಇಲ್ಲಿ ಕಂಟ್ರೋಲ್ ಇಟ್ಕೊಂಡು ನಿಮ್ ಮೌಸ್ ಬಟನ್ ಸ್ಕ್ರಾಲ್ ಮಾಡಿದ್ರೆ ನೋಡಿ ಅದು ಝೂಮ್ ಆಗುತ್ತೆ ಯೂಶುವಲ್ ಆಗಿ. ಸೊ ಈ ರೀತಿ ಝೂಮ್ ಔಟ್ ಮಾಡ್ಬೋದು. ಕಂಟ್ರೋಲ್ ಇಟ್ಕೊಂಡು ನೀವು ಮೌಸ್ ಬಟನ್ ನ ಸ್ಕ್ರಾಲ್ ಮಾಡಬೇಕಾಗುತ್ತೆ. ಸೊ ಇದಾದ ನಂತರ ನಾನು ಇಲ್ಲಿ ಕ್ಲೋಸ್ ಅಂತ ಕೊಡ್ತೀನಿ. ಸೊ ನಾವು 100% ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಈ ರೀತಿ ಫುಲ್ ಸ್ಕ್ರೀನ್ ರೀಡಿಂಗ್ ಅಲ್ಲಿ ನೋಡಬಹುದು ನೀವು. ಇಲ್ಲಿ ಹೋದ್ರೆ ವ್ಯೂ ಆಪ್ಷನ್ಸ್ ಇದೆ ನೋಡಿ. ಶೋ ಒನ್ ಪೇಜ್ ಅಂತ ಕೊಟ್ರೆ ಬರೀ ಒನ್ ಪೇಜ್ ತೋರಿಸುತ್ತೆ. ಕಂಟ್ರೋಲ್ ಇಟ್ಕೊಂಡು ಝೂಮ್ ಮಾಡಿದ್ರೆ ನೋಡಿ. ಸೊ ಈ ರೀತಿ ನೀವು ನಿಮ್ ಡಾಕ್ಯುಮೆಂಟ್ ನ ಒಂದೊಂದು ಪೇಜ್ ಫುಲ್ ಸ್ಕ್ರೀನ್ ಅಲ್ಲಿ ನೋಡಬಹುದು. ಸಾಕಷ್ಟು ಆಪ್ಷನ್ಸ್ ಇಲ್ಲಿ ಇದೆ. ಸೇಮ್ ಆಪ್ಷನ್ಸ್ ಇದೆ. ಅಲೋ ಟೈಪಿಂಗ್ ಅಂತ ಕೊಟ್ರೆ ಟೈಪಿಂಗ್ ಮಾಡಬಹುದು ನೀವು ಇಲ್ಲಿ. ಸೊ ಈ ರೀತಿ ನಾನು ಇದನ್ನ ಕ್ಲೋಸ್ ಮಾಡ್ತೀನಿ. ಇದೊಂದು ವ್ಯೂ ಆಗಿರುತ್ತೆ. ವೆಬ್ ಲೇಔಟ್ ವ್ಯೂ ಅಂದ್ರೆ ಇನ್ನೊಂದು ವ್ಯೂ ಬರುತ್ತೆ. ಸೊ ವೆಬ್ ಡಿಸೈನಿಂಗ್ ಗೆ ಉಪಯೋಗಿಸುವಂತ ವೆಬ್ ಲೇಔಟ್ ವ್ಯೂ ಇದೆ. ಔಟ್ಲೈನ್ ವ್ಯೂ ಅಂತ ಒಂದು ಔಟ್ಲೈನ್ ವ್ಯೂ ಇದೆ. ಸೊ ಈ ರೀತಿ ಕ್ಲೋಸ್ ಔಟ್ಲೈನ್ ವ್ಯೂ ಅಂತ ಕೊಡಬಹುದು. ಸೊ ಸಾಕಷ್ಟು ವ್ಯೂಸ್ ಇದೆ. ಬರೀ ವ್ಯೂ ಅಂತಂದ್ರೆ ನೋಡಕ್ ಮಾತ್ರ ಉಪಯೋಗಿಸ್ತೀವಿ ನಾವು. ಡ್ರಾಫ್ಟ್ ವ್ಯೂ ಅಂತಿದೆ ನೋಡಿ. ಈ ರೀತಿ ಡ್ರಾಫ್ಟ್ ವ್ಯೂ ಅಂತಿದೆ. ಯೂಶುವಲ್ ಆಗಿ ಪ್ರಿಂಟ್ ಲೇಔಟ್ ವ್ಯೂ ಅಲ್ಲಿ ಬೆಸ್ಟ್ ಆಗಿ ನೋಡಬಹುದು ನೀವು. ಅದಾದ ನಂತರ ರೂಲರ್ ಬೇಕಾ ಬೇಡವಾ ಅಂತ ಇಲ್ಲಿ ಸೆಲೆಕ್ಟ್ ಮಾಡಬಹುದು ನೋಡಿ. ತೆಗೆದಾಕ್ಬಿಟ್ರೆ ರೂಲರ್ ನಿಮ್ಗೆ ಕಾಣಿಸಲ್ಲ. ಹಿಂಗ್ ಹಾಕಿದ್ರೆ ರೂಲರ್ ಕಾಣಿಸುತ್ತೆ. ಅದಾದ ನಂತರ ಡಾಕ್ಯುಮೆಂಟ್ ಮ್ಯಾಪ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೋಡಿ ನಿಮ್ಮ ಡಾಕ್ಯುಮೆಂಟ್ ಅಲ್ಲಿ ಎಲ್ಲೆಲ್ಲಿ ಹೆಡಿಂಗ್ ಇದೆ ಅದನ್ನೆಲ್ಲಾನು ತಗೊಂಬಂದಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಆ ಹೆಡಿಂಗ್ ಹತ್ರ ಎಲ್ಲಿದೆಯೋ ಅಲ್ಲಿಗೆ ಹೋಗುತ್ತೆ. ಸೊ ಈ ರೀತಿ ನೋಡಿ ಡಾಕ್ಯುಮೆಂಟ್ ಮ್ಯಾಪ್ ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಈ ರೀತಿ ಡಾಕ್ಯುಮೆಂಟ್ ಮ್ಯಾಪ್ ಬೇಡ ಅಂತಂದ್ರೆ ಹಿಂಗ್ ತೆಗೆದಾಕ್ಬಹುದು. ಸೊ ನೀವು ಯಾವ್ದಾದ್ರು ಇದಕ್ಕೆ ಟಾಪಿಕ್ ಡೈರೆಕ್ಟ್ ಆಗಿ ಹೋಗಕ್ಕೆ ಡಾಕ್ಯುಮೆಂಟ್ ಮ್ಯಾಪ್ ಇಂದ ಹೋಗ್ಬಹುದು. ಅದಾದ ನಂತರ ಗ್ರಿಡ್ ಲೈನ್ಸ್ ಅಂತ, ಗ್ರಿಡ್ ಲೈನ್ಸ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನೋಡಿ ಈ ರೀತಿ ಗ್ರಿಡ್ ಲೈನ್ಸ್ ಬರುತ್ತೆ. ಸೊ ಇದು ಪ್ರಿಂಟ್ ಆಗದಾಗ ಬರಲ್ಲ ಆಕ್ಚುಲಿ. ನೀವು ಇದನ್ನ ಯಾವ್ದಾದ್ರು ಒಂದು ಏನದು ಒಂದು ಪಿಕ್ಚರ್ಸ್ ಏನಾದ್ರು ಒಂದು ಹಾಕ್ಬೇಕು ಅಂತಂದ್ರೆ ಕರೆಕ್ಟ್ ಆಗಿ ಒಂದೇ ಲೈನ್ ಅಲ್ಲಿ ಇದೆಯಾ ನೋಡ್ಕೊಳಕ್ ಹಾಕೊಳ್ಳೋದಕ್ಕೆ ಗ್ರಿಡ್ ಲೈನ್ಸ್ ಹಾಕ್ಬೋದು. ಆಮೇಲೆ ಗ್ರಿಡ್ ಲೈನ್ಸ್ ತೆಗೆದು ಹಾಕ್ಬಿಡಿ. ಆಮೇಲೆ ತಮ್ನೈಲ್ಸ್ ಅಂತಂದ್ರೆ ಪ್ರತಿಯೊಂದು ಪೇಜು ಇಲ್ಲಿ ಪಕ್ಕದಲ್ಲಿ ತಮ್ನೈಲ್ಸ್ ಆಗಿ ತೋರಿಸ್ತಾ ಇರುತ್ತೆ. ಸೊ ಇದನ್ನ ಯಾವ್ದಾರು ನೋಡಿ ಏನಾದ್ರು ಕ್ಲಿಕ್ ಮಾಡ್ಬೇಕು ಅಂತ ನೋಡ್ಬೇಕಂತಂದ್ರೆ ಹಿಂಗ್ ಡೈರೆಕ್ಟ್ ಆಗಿ ಹೋಗ್ಬೋದು. ಈ ರೀತಿ ನಾವು ವ್ಯೂ ಆಪ್ಷನ್ಸ್ ಅಲ್ಲಿ ನಾವು ಮಾಡುವಂತದ್ದೆಲ್ಲ ಏನಿರಲ್ಲ, ಬರೀ ನೋಡ್ಬೇಕು ಅಷ್ಟೇ. ಸೊ ಹೆಂಗ್ ನೋಡೋದು, ಹೆಂಗ್ ಡಾಕ್ಯುಮೆಂಟ್ ಹೆಂಗ್ ಕಾಣಿಸ್ಬೇಕು ಅನ್ನೋದು ಮಾತ್ರ. ಝೂಮ್ ಮಾಡ್ಬೇಕಂದ್ರೆ ನೀವು ಹಿಂಗ್ ಝೂಮ್ ಮಾಡ್ಕೊಂಡು ಎಷ್ಟು ಪರ್ಸೆಂಟ್ ಝೂಮ್ ಮಾಡ್ಬೇಕು, 200% ಝೂಮ್ ಮಾಡ್ಬೇಕಾ, ಅಥವಾ ನೀವು 75% ಝೂಮ್ ಮಾಡ್ಬೇಕಾ, 100% ಝೂಮ್ ಮಾಡ್ಬೇಕಾ, ಈ ರೀತಿ ಎಷ್ಟು ಬೇಕೋ ಅಷ್ಟು ಝೂಮ್ ಮಾಡ್ಬೇಕು. ಒಂದ್ ಪೇಜ್ ನೋಡ್ಬೇಕಾ ಅಥವಾ ಎರಡು ಪೇಜ್ ನೋಡ್ಬೇಕಾ ನೀವು, ಅದಾದ್ಮೇಲೆ ಝೂಮ್ ಮಾಡ್ಬೇಕು ನೋಡಿ. 100% ಅಂತ ಸೆಲೆಕ್ಟ್ ಮಾಡಿ ಹಿಂಗ್ ಮಾಡಿದ್ರೆ ಸೊ ಈ ರೀತಿ ಬರುತ್ತೆ. ಸೊ ಈ ರೀತಿ ನೀವು ಎಷ್ಟು ಬೇಕೋ ಅಷ್ಟು ಝೂಮ್ ಮಾಡ್ಬೋದು. ಪೇಜ್ ಬಿಡ್ತು ಎಷ್ಟು ಪೇಜ್ ಬಿಡ್ತು, ವಿಂಡೋ ಎಷ್ಟಿದೆ ಅಷ್ಟು ಬಿಡ್ತು ಬರಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ನೀವು ಸಾಕಷ್ಟು ಝೂಮ್ ಆಪ್ಷನ್ಸ್ ನ ಉಪಯೋಗಿಸಬಹುದು. ಸೊ ಇನ್ನ ಸ್ಪ್ಲಿಟ್ ಅಂತ ನ್ಯೂ ವಿಂಡೋ ಅಂತಂದ್ರೆ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಅದರಲ್ಲೂ ಸೇಮ್ ಡಾಕ್ಯುಮೆಂಟ್ ಓಪನ್ ಆಗ್ತದೆ ಹೋಗಿರುತ್ತೆ. ಅದಾದ ನಂತರ ನೋಡಿ ನ್ಯೂ ವಿಂಡೋ ಅಂತ ನೀವು ಎಷ್ಟು ನ್ಯೂ ವಿಂಡೋ ಕೊಡ್ತೀರೋ ಅಷ್ಟು ವಿಂಡೋಸ್ ಓಪನ್ ಆಗ್ತಿರುತ್ತೆ. ಕೆಳಗಡೆ ನೋಡಿ ಎಲ್ಲ ಸೇಮ್ ಡಾಕ್ಯುಮೆಂಟ್, ಇದರಲ್ಲಿ ಏನು ಡಿಫ್ರೆನ್ಸ್ ಇರಲ್ಲ. ಅರೇಂಜ್ ಮಾತ್ರ ನೋಡಿ ಎಲ್ಲ ನಿಂಗೆ ಜೋಡಿಸುತ್ತೆ. ಸೊ ಅದಾದ ನಂತರ ನಾನು ಇದನ್ನೆಲ್ಲ ಕ್ಲೋಸ್ ಮಾಡ್ತೀನಿ ಸದ್ಯಕ್ಕೆ. ಸೊ ಈ ರೀತಿ ಅರೇಂಜ್ ಆಲ್ ಅಂತ ಮಾಡಬಹುದು. ಆಮೇಲೆ ಸ್ಪ್ಲಿಟ್ ಅಂತ ಕೊಟ್ರೆ ನೋಡಿ ಈ ತರ ಒಂದು ಸ್ಪ್ಲಿಟ್ ಲೈನ್ ಬರುತ್ತೆ. ಸ್ಪ್ಲಿಟ್ ಸೆಲೆಕ್ಟ್ ಮಾಡಿದಾಗ ಇಲ್ಲಿಗೆ ಸ್ಪ್ಲಿಟ್ ಮಾಡ್ಕೊಂಡ್ರೆ ಸೊ ನೋಡಿ ಫಸ್ಟ್ ಪೇಜ್ ಇದ್ರಲ್ಲಿ ನೋಡಬಹುದು, ಲಾಸ್ಟ್ ಪೇಜ್ ಇದ್ರಲ್ಲಿ ನೋಡಬಹುದು. ಸೊ ಒಂದೇ ಸರಿ ಎರಡು ಪೇಜ್ ನೋಡ್ಬೇಕು ನೀವು ಅಂತಂದ್ರೆ ಈ ರೀತಿ ಸ್ಪ್ಲಿಟ್ ಹಾಕೋಬಹುದು. ರಿಮೂವ್ ಸ್ಪ್ಲಿಟ್ ಅಂತ ಕೊಟ್ರೆ ಹೊರಟೋಗುತ್ತೆ. ಸೊ ಈ ರೀತಿ ನಾವು ನಮ್ಮ ಡಾಕ್ಯುಮೆಂಟ್ ಹೇಗ್ ನಾವು ನೋಡ್ಬೇಕು ಅಂತ ಹೇಳ್ಬಿಟ್ಟು ವ್ಯೂ ಮೆನು ಉಪಯೋಗಿಸ್ಬಿಟ್ಟು ನಾವು ನೋಡ್ಬೋದು. ಸೊ ಗೆಳೆಯರೆ, ಈ ವಿಡಿಯೋ ನಾವು ವ್ಯೂ ಮೆನು ಬಗ್ಗೆ ತಿಳ್ಕೊಂಡಿದೀವಿ. ಇನ್ನು ಮುಂಬರುವಂತಹ ವಿಡಿಯೋ ಇನ್ನೂ ಹೆಚ್ಚಿಗೆ ತಿಳ್ಕೊಳ್ಳೋಣ. ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.